ನಮಸ್ಕಾರ ಸ್ನೇಹಿತರೆ, ಡಿ ಬಾಸ್ ಅನ್ನೋ ಒಂದೇ ಒಂದು ಹೆಸರಿಂದ ಎಷ್ಟೋ ಕುಟುಂಬಗಳು ಮೂರೊತ್ತು ಊಟ ಮಾಡ್ತಿವೆ. ಡಿ ಬಾಸ್ ಅನ್ನೋ ಹೆಸರಿಂದ ಎಷ್ಟೋ ಟಿವಿ ಚಾನೆಲ್ಗಳು TRPನ ಜಾಸ್ತಿ ಮಾಡ್ಕೊಂಡು ನಾವೇ ನಂಬರ್ 1 ಅಂತ ಜಂಬ ಕೊಚ್ಕೊಳ್ತಿವೆ. ಡಿ ಬಾಸ್ ರವರು ಕೊಡೋ ದಾನದಿಂದ ಎಷ್ಟೋ ವೃದ್ಧಾಶ್ರಮ, ಅನಾಥಾಶ್ರಮದಲ್ಲಿ ಮೂರೊತ್ತಿನ ಊಟ ಸಿಗ್ತಿದೆ. ಡಿ ಬಾಸ್ ರವರ ಮೂವಿ ರಿಲೀಸ್ ಆಗೋದ್ರಿಂದ ಮುಚ್ಚಿ ಹೋಗ್ತಿರೋ ಥಿಯೇಟರ್ ಮತ್ತೆ ರಿಓಪನ್ ಆಗುತ್ತೆ. ಡಿ ಬಾಸ್ ರವರ ಒಂದೇ ಒಂದು ಕರೆಗೆ ಕೊರೋನಾ ಟೈಮಲ್ಲಿ ಎಷ್ಟೋ ಮೃಗಾಲಯಗಳಿಗೆ ಆಹಾರಕ್ಕೆ 1.5 ಕೋಟಿ ಹಣ ಕಲೆಕ್ಟ್ ಆಗುತ್ತೆ. ಡಿ ಬಾಸ್ ರವರ ಒಂದು ಮೂವಿ ಸ್ಟಾರ್ಟ್ ಆಗೋದ್ರಿಂದ ಎಷ್ಟೋ ಸಹ ಕಲಾವಿದರ ಜೀವನ ನಡೆಯುತ್ತೆ. ಡಿ ಬಾಸ್ ರವರು ತಮಗೆ ಬರೋ ಸಂಭಾವನೆಯಲ್ಲಿ ವಾರ್ಷಿಕವಾಗಿ 2.5 ಕೋಟಿ ಅಭಿಮಾನಿಗಳ ಕ್ಷೇಮಾಭಿವೃದ್ಧಿಗೆ ಎತ್ತಿಡ್ತಾರೆ. ಸಹ ಕಲಾವಿದರಿಗೆ ಕಷ್ಟ ಬಂದಾಗ ಸಹಾಯ ಮಾಡಕ್ಕೆ ಡಿ ಬಾಸ್ ರವರು ಯಾವಾಗಲೂ ಮುಂದೆ ಇರ್ತಾರೆ. ಆರೋಗ್ಯ ಸ್ಥಿತಿ ಹದಗೆಟ್ಟಿದ್ರು ನಿರ್ಮಾಪಕರಿಗೆ ಅನ್ಯಾಯ ಆಗಬಾರ್ದು, ಲಾಸ್ ಆಗಬಾರ್ದು ಅಂತ ಮೂವಿನ ಕಂಪ್ಲೀಟ್ ಮಾಡ್ಕೊಡ್ತಾರೆ. ಒಂದ್ ಸತಿ ಸ್ನೇಹಿತ ಅಂತ ಹೆಗಲ ಮೇಲೆ ಕೈ ಇಟ್ರೆ ಅವನೆಲ್ಲಾ ಕಷ್ಟ ನಷ್ಟದಲ್ಲೂ ಜೊತೆಗಿರ್ತಾರೆ. ಅದೇ ಸ್ನೇಹಿತರಿಂದ ಮೋಸ ಆದ್ರೆ ಸಾಯೋವರ್ಗುನು ಮತ್ತೆ ಕಾಂಪ್ರಮೈಸ್ ಆಗೋ ಮಾತೇ ಇಲ್ಲ. ಅದೇ ಡಿ ಅನ್ನೋ ಹೆಸರಲ್ಲಿ ದಾನ, ಧರ್ಮ, ದಯೆ, ದಂಡನೆ ಎಲ್ಲ ಇದೆ. ಹೀಗೆ ಹೇಳ್ತಾ ಹೋದ್ರೆ ಡಿ ಬಾಸ್ ಬಗ್ಗೆ ಹೇಳ್ತಾನೆ ಇರ್ಬೋದು. ಈ ವಿಡಿಯೋದಲ್ಲಿ ನಾನು ಏನ್ ಹೇಳಕೊಟ್ಟಿದ್ದೀನಿ ಅಂದ್ರೆ, 1. ಡಿ ಬಾಸ್ ರವರ ಈ ಕಠಿಣ ಪರಿಸ್ಥಿತಿಯಿಂದ ನಾವೇನ್ ಕಲಿಬಹುದು. 2. MS ಧೋನಿ ಮತ್ತು ಡಿ ಬಾಸ್ ಇಬ್ರು ಒಂದೇ ಹೇಗೆ. 3ನೇದು, ಡಿ ಬಾಸ್ ರವರಿಗೆ ತೂಗುದೀಪ ಅನ್ನೋ ಹೆಸರು ಬರಕ್ಕೆ ಕಾರಣ ಏನು. 4ನೇದು, ಡಿ ಬಾಸ್ ಅವರು ಜೈಲಿಂದ ಯಾವಾಗ ರಿಲೀಸ್ ಆಗ್ತಾರೆ. ಇವಿಷ್ಟು ವಿಷಯ ತಿಳ್ಕೊಳ್ಳಕ್ಕೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಡಿ ಬಾಸ್ ರವರ ಈ ಕಠಿಣ ಪರಿಸ್ಥಿತಿಯಿಂದ ನಾವೇನ್ ಕಲಿಬಹುದು ಅಂದ್ರೆ, ಜೀವನ ಎಂಥ ವ್ಯಕ್ತಿಗೂ ಹೂವಿನ ಆಸೆ ಆಗಿರಲ್ಲ. ಜೀವನದಲ್ಲಿ ಬರೋ ಎಲ್ಲಾ ಕಷ್ಟ ನಷ್ಟನ ಅನುಭವಿಸ್ಲೇಬೇಕು, ತೀರಿಸಲೇಬೇಕು. ಜೀವನದಲ್ಲಿ ಏನೇ ಕಷ್ಟ ಬಂದರೂ ಕುಗ್ಬಾರ್ದು. ಇತ್ತೀಚಿನ ಜನರೇಷನ್ ಹೇಗಿದೆ ಅಂದ್ರೆ, ಹುಡುಗಿ ಬಿಟ್ಟೋದ್ಲು ಅಂತ ಸಾಯೋದು, ಹುಡುಗ ಬಿಟ್ಟೋದ್ಲು ಅಂತ ಸಾಯೋದು, ಇಲ್ಲ ಎಕ್ಸಾಮಲ್ಲಿ ಫೇಲ್ ಆಯಿತು ಅಂತ ಸಾಯೋದು, ಜೀವನದಲ್ಲಿ ಜಾಸ್ತಿ ಸಾಲ ಆಯಿತು ಅಂತ ಸಾಯೋದು. ಈ ಥರದನ್ನ ನಾವು ಡೈಲಿ ಮೊಬೈಲ್ಗಳಲ್ಲಿ, ನ್ಯೂಸ್ ಚಾನೆಲ್ಗಳಲ್ಲಿ, ನ್ಯೂಸ್ ಪೇಪರ್ಗಳಲ್ಲಿ ನೋಡ್ತಾನೆ ಇರ್ತೀವಿ. ಆದರೆ ಡಿ ಬಾಸ್ ರವರಿಗೆ ನಾವೇನೇನು ನೋಡ್ತಿದ್ಯೋ ಆ ಎಲ್ಲ ಕಷ್ಟಗಳಿಗಿಂತ ದೊಡ್ಡ ಕಷ್ಟ ಬಂದಿದ್ರು ಜೀವನದಲ್ಲಿ ನಾನೇನಾದರೂ ಸಾಧನೆ ಮಾಡಬೇಕು, ನಾನು ಬದುಕಬೇಕು, ಬದುಕಿ ತೋರಿಸ್ಬೇಕು ಅಂತ ಒಳ್ಳೆ ದಿನಕ್ಕೋಸ್ಕರ ಕಾಯ್ತಾನೆ ಇದ್ದಾರೆ. ಹಾಗೇನೆ ನಾವು ನಮ್ಮ ಜೀವನದಲ್ಲಿ ಎಂಥ ಕಷ್ಟ ಬಂದರೂ ಒಳ್ಳೆ ದಿನ ಬಂದೇ ಬರುತ್ತೆ ಅಂತ ಕಾಯಬೇಕು. ಇನ್ನು MS ಧೋನಿ ಮತ್ತು ಡಿ ಬಾಸ್ ಇಬ್ರು ಒಂದೇ ಅಂತ ಹೇಳಿದೆ. ಹೇಗಂದ್ರೆ, ಕ್ರಿಕೆಟಲ್ಲಿ MS ಧೋನಿ ಅವರಿಗೆ ಎಷ್ಟೇ ವಯಸ್ಸಾದರೂ ಹೇಗೆ ಲಾಯಲ್ ಫ್ಯಾನ್ಸ್ ಇದ್ದಾರೋ, ಹಾಗೇನೆ ಡಿ ಬಾಸ್ ಅವರಿಗೆ ಎಷ್ಟೇ ವಯಸ್ಸಾದರೂ ಸ್ಯಾಂಡಲ್ವುಡ್ನಲ್ಲಿ ಲಾಯಲ್ ಫ್ಯಾನ್ಸ್ ಇದ್ದಾರೆ. MS ಧೋನಿ ಅವರು ಬ್ಯಾಟ್ ಹಿಡ್ಕೊಂಡು ಗ್ರೌಂಡಿಗೆ ಎಂಟ್ರಿ ಕೊಟ್ಟಾಗ ಫ್ಯಾನ್ಸ್ ಎಲ್ಲ ಲೈಟ್ ಹಾಕೊಂಡು ಹೇಗೆ ಸೆಲೆಬ್ರೇಟ್ ಮಾಡ್ತಾರೋ, ಹೇಗೆ ಅಭಿಮಾನ ತೋರಿಸ್ತಾರೋ, ಹಾಗೇನೆ ಡಿ ಬಾಸ್ ಅವರು ಸ್ಟೇಜ್ ಮೇಲೆ ಬಂದಾಗ ಅವ್ರ ಅಭಿಮಾನಿಗಳು ಲೈಟ್ನ ಆನ್ ಮಾಡಿ ಅಭಿಮಾನನ ವ್ಯಕ್ತಪಡಿಸ್ತಾರೆ. ಕ್ರಿಕೆಟ್ನಲ್ಲಿ MSD, ಸ್ಯಾಂಡಲ್ವುಡ್ನಲ್ಲಿ CSD. MSD ಅಂದರೆ ಮಹೇಂದ್ರ ಸಿಂಗ್ ಧೋನಿ, CSD ಅಂದರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಇನ್ನು ಡಿ ಬಾಸ್ ಅವರ ಕುಟುಂಬಕ್ಕೆ ತೂಗುದೀಪ ಅನ್ನೋ ಹೆಸರು ಬರೋಕ್ಕೆ ಕಾರಣ ಏನಂದ್ರೆ, 1966ರಲ್ಲಿ ತೂಗುದೀಪ ಅನ್ನೋ ಮೂವಿ ರಿಲೀಸ್ ಆಗುತ್ತೆ. ಆ ಮೂವಿಲಿ ರಾಜ್ಕುಮಾರ್ ಅವರು ಹೀರೋ, ಹೀರೋಯಿನ್ ಲೀಲಾವತಿ. ಈ ಮೂವಿಲಿ ಡಿ ಬಾಸ್ ಅವರ ತಂದೆ ಶ್ರೀನಿವಾಸ್ ರವರು ಸಹ ಇರ್ತಾರೆ. ಈ ಮೂವಿ ಡಿ ಬಾಸ್ ಅವರ ತಂದೆ ಶ್ರೀನಿವಾಸ್ ರವರಿಗೆ ಒಂದೊಳ್ಳೆ ಹೆಸರು ತಂದುಕೊಡುತ್ತೆ. ಅಲ್ಲಿಂದ ಶ್ರೀನಿವಾಸ್ ರವರಿಗೆ ತೂಗುದೀಪ ಅನ್ನೋ ಹೆಸರು ಬಂತು. ಈ ತೂಗುದೀಪ ಅನ್ನೋ ಹೆಸರು ಬರೋಕ್ಕೆ ಕಾರಣ ಏನಂತ ನಿಮ್ಗೇನಾದ್ರೂ ಮುಂಚೆಲೆ ಗೊತ್ತಿತ್ತು ಅಂತ ಕಾಮೆಂಟ್ ಮಾಡಿ. ಇನ್ನು ಫೈನಲ್ ಆಗಿ ಡಿ ಬಾಸ್ ಅವರು ಜೈಲಿಂದ ಯಾವಾಗ ರಿಲೀಸ್ ಆಗ್ತಾರೆ. ಇವರು ರಿಲೀಸ್ ಆಗ್ತಾರೆ ಅಂತ ಗೊತ್ತಾದ್ರೆ ಎಷ್ಟೋ ಅಭಿಮಾನಿಗಳಿಗೆ ಹಬ್ಬದ ಥರ ಇರುತ್ತೆ. ಇನ್ನು ಡಿ ಬಾಸ್ ಕಡೆ ಲಾಯರು ವಾದ ಮಾಡ್ತಿರೋದು ನೋಡಿದ್ರೆ, ಡಿ ಬಾಸ್ ಅವರು 2 ರಿಂದ 3 ತಿಂಗಳಲ್ಲಿ ಜೈಲಿಂದ ರಿಲೀಸ್ ಆಗ್ತಾರೆ. ಕೆಲವೊಂದು ಇನ್ಫಾರ್ಮೇಶನ್ ಪ್ರಕಾರ ACP ಚಂದನ್ ರವರು ಡಿ ಬಾಸ್ ಬಗ್ಗೆ ಸುಳ್ಳು ಸಾಕ್ಷಿನ ಕ್ರಿಯೇಟ್ ಮಾಡಿ ಡಿ ಬಾಸ್ ಅವ್ರನ್ನ ಒಳಗಡೆ ಇಟ್ಟಿದ್ದಾರೆ ಅಂತ ಇನ್ಫಾರ್ಮೇಶನ್ ಬರ್ತಿದೆ. ಅದೇನಾನ ನಿಜ ಆದರೆ ಸುಳ್ಳು ಸಾಕ್ಷಿ ಸೃಷ್ಟಿ ಮಾಡಿರುವಂಥ ACP ರವರಿಗೆ ಜೀವಾವಧಿ ಶಿಕ್ಷೆ ಆಗುತ್ತೆ ಅಂತಾನೂ ಬರ್ತಿದೆ. ಅದೇನೇ ಇದ್ರೂ ಪರವಾಗಿಲ್ಲ, ನಮ್ಮ ಡಿ ಬಾಸ್ ರವರು ಇನ್ನು 2 ತಿಂಗಳಲ್ಲಿ ಜೈಲಿಂದ ಹೊರಗಡೆ ಬಂದೇ ಬರ್ತಾರೆ. ಇದನ್ನ ನಾನು ಮಾತ್ರ ಹೇಳ್ತಿಲ್ಲ, ದರ್ಶನ್ ಕಡೆ ಲಾಯರು ಇದನ್ನೇ ಹೇಳ್ತಿರೋದು. ಇನ್ನು ಒಂದು ಪ್ರೋಗ್ರಾಮಲ್ಲಿ ರವಿಚಂದ್ರನ್ ರವರು ಸಹ ಹೇಳ್ತಾರೆ ಇನ್ನೊಂದು 2 ತಿಂಗಳಲ್ಲಿ ದರ್ಶನ್ ಬಂದೇ ಬರ್ತಾರೆ ಅಂತ. ಇನ್ನೊಂದು ಕಡೆ S ನಾರಾಯಣ್ ರವರು ಸಹ ಹೇಳಿದ್ರು ದರ್ಶನ್ ಅವರು ಕರ್ನಾಟಕಕ್ಕೆ ಬೇಕು, ಮತ್ತೆ ಸ್ಯಾಂಡಲ್ವುಡ್ಗೆ ಬೇಕೇ ಬೇಕು, ಆದಷ್ಟು ಬೇಗ ಬರ್ತಾರೆ ಅಂತ. ಇವರೆಲ್ಲ ಹೇಳ್ತಿರೋ ಥರ ಒಂದೇ ಒಂದ್ಸತಿ ನಡೆದ್ಬಿಟ್ರೆ ಸಾಕು ಅಂತ ಎಷ್ಟೋ ಅಭಿಮಾನಿಗಳು ಇವತ್ತಿಗೂ ಕಾಯ್ತಿದ್ದಾರೆ. ಡಿ ಬಾಸ್ ಅವರ ರಿಲೀಸ್ ಬಗ್ಗೆ ನಿಮ್ಗೇನನ್ಸುತ್ತೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.